ಡಿ ಕೆ ಸಾಹೇಬ್ರನ್ನ ನೋಡ್ಕೊಂಡ್ ಬಂದಿದ್ದೀರಾ? 84 ಇಂದ ನೋಡ್ತಾ ಇದೀವಿ. ಸರ್, ಹೇಗೆ ಅವರ ವಿದ್ಯಾಭ್ಯಾಸ ಆಗಿರ್ಬೋದು, ಮತ್ತೆ ಚಿಕ್ಕ ವಯಸ್ಸಿಂದ ಬೆಳವಣಿಗೆ ವಿದ್ಯಾಭ್ಯಾಸ ಎಲ್ಲ ಅವ್ರದ್ದು ಬೆಂಗಳೂರಲ್ಲಿ ನಡೆದದ್ದು. ನಮ್ಗಿನ್ನ ಜೂನಿಯರ್ ಅವರು ಸ್ವಲ್ಪ ಚಟುವಟಿಕೆ ಭಾರಿ ವಿದ್ಯಾಭ್ಯಾಸದಲ್ಲಿ ಚಟುವಟಿಕೆ ಆಗಿ NSUI ಅಂತ ಸೇರ್ಕೊಂಡು ಇಂಥ ಪಕ್ಷ ವಿರೋಧಿ ಇಲ್ಲದೆ ಯಾವ್ದು ಇದಿಲ್ಲದೆ ಇಂಥ ನೇರವಾಗಿ ಬಂದು ಇಡೀ ಇಂಡಿಯಾ ದೇಶಕ್ಕೆ ನಂಬರ್ 1 ಈ ಪಕ್ಷ ನಿಷ್ಠೆ ಪಕ್ಷ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠೆಯಾಗಿ ಬಂದಿರೋದು. ಕಾಂಗ್ರೆಸ್ ಪಕ್ಷದಿಂದ ತೆಗೆದಾಕರು ಬಂಡಾಯದಲ್ಲಿ ನಿಂತು ಗೆದ್ದರು. ಬಂಡಾಯದಲ್ಲಿ ನಿಂತು ಗೆದ್ದು MLA ಆಗಿ 8 ಸಾರಿ ಗೆದ್ದಿದ್ದಾರೆ. ನಿಮ್ಗೆ ಗೊತ್ತಿತ್ತಾ ನಮ್ಮೂರು ಹುಡುಗ ಈ ದೊಡ್ಡ ಮಟ್ಟಕ್ಕೆ ಬೆಳಿತಾರೆ ಅಂತ ಗೊತ್ತಿತ್ತಾ? ಎಲ್ಲರಿಗೂ ಈಗ ಏನ್ ಹೇಳ್ತಾರೆ ಅದೇನ್ ಹೇಳ್ತಾರೆ ಹಂಗೆ ಆಯ್ತದೆ ಗಾದೆ. ಯಾರು ಊಹೆ ಮಾಡಕ್ಕಾಗಲ್ಲ. ಅವ್ರ ಚಟುವಟಿಕೆ ಮೇಲೆ ಗೊತ್ತಾಯ್ತು. ಫಸ್ಟ್ MLA ಬಂಡಾಯದಲ್ಲಿ ನಿಂತು ಗೆದ್ದ ಮೇಲೆ ಗೊತ್ತಾಗೋಯ್ತು ಇವ್ರ ವ್ಯಕ್ತಿ ಚೆನ್ನಾಗ್ ಆಯ್ತದೆ, ದೇಶ ಇದೆ ಎಲ್ಲ ಇದಾಯ್ತದೆ ಅಂತ. ಬಂಡಾಯದಲ್ಲಿ ನಿಂತರು ಅಂದ್ರೆ ಹೆಂಗಾಗಿದೆ, ಪಕ್ಷ ವಿರೋಧಿ ಚಟುವಟಿಕೆ ಇಲ್ವಲ್ಲ. ಸೈಕಲ್ ಅಲ್ಲಿ ನಿಂತು ಗೆದ್ದದ್ದು. ಸರ್, ಈಗ ಸಿದ್ದರಾಮಯ್ಯ ಸರ್ನ ಬಲವಂತವಾಗಿ ರಾಜೀನಾಮೆ ತಗೊಂಡ್ರು ಅಂತ ಕೆಲವೊಂದು ವಿಚಾರದಲ್ಲಿ ಕೇಳ್ಪಟ್ಟೆ. ಅದು ಆ ದೊಡ್ಡ ಮಟ್ಟದ್ದು ಅವ್ರದ್ದು ವ್ಯವಹಾರ. ಸಿದ್ದರಾಮಯ್ಯನ ಕರ್ಕ ಬಂದಾರ ಯಾರವ? ಸಿದ್ದರಾಮಯ್ಯನ ಪಕ್ಷ JDS ಪುರುಷಿ ಕರ್ಕ ಬಂದಾರ ಯಾರು? DK ಶಿವಕುಮಾರ್. ಸಾವಿರಾರು ಗುಡ್ ಗಿಟ್ ಮಾಡಿ ಬಳ್ಳಾರಿ ಪಾದಯಾತ್ರೆ ಮಾಡಿಸಿ ಎಲ್ಲಾ ಜನಕ್ಕೆ ಇದ್ ಮಾಡಿಸಿ ಇವತ್ತು ಅವ್ರನ್ನ ಈ ಮಟ್ಟಕ್ಕೆ ತಂದ್ಬೇಕಾದ್ರೆ ಲೆಕ್ಕವಾಗಿ ಬಲವಂತಾಗಲ್ಲ. ಈ ಟೈಮ್ ಎಲೆಕ್ಷನ್ ಅಲ್ಲಿ ಆದಾಗ ಫಸ್ಟ್ ಶಿವಕುಮಾರ್ಗೆ ಅವರು ಮುಖ್ಯಮಂತ್ರಿ ಪದವಿ ಕೊಡ್ಬೇಕಾಯ್ತು. ಇನ್ನು 2 ವರ್ಷ ಕೊಡ್ಬೋದಾಗಿತ್ತಲ್ಲ. ಇನ್ನು 2 ವರ್ಷ ಮುಗಿದ್ಮೇಲೆ ಆರಾಮಾಗಿ ಈಗ 130-40 ವರ್ಷದ ಇತಿಹಾಸ ಉಳ್ಳ ಕಾಂಗ್ರೆಸ್ ಪಕ್ಷದ ಇದಕ್ಕೆ ಬೇರೆ ಪಕ್ಷದಿಂದ ಬಂದು ಏಕ್ದಮ್ ಕೊಟ್ಟಿದೀವಿ. 5 ವರ್ಷ ಆಯ್ತು. ಬಂದ್ಬಿಟ್ರು. 5 ವರ್ಷ ಮಾಡಿಲ್ವ, ಇನ್ನೂ 5 ವರ್ಷ ಸಾಹೇಬ್ರು ಕೊಡ್ಬೇಕಾಯ್ತು CMಗೆ ಶಿವಕುಮಾರ್ಗೆ. 2 ವರ್ಷ ಸಾಕಾಗಲ್ವಾ? ಇಲ್ಲ, ಈಗ ನಮ್ಗೆ ಅಲ್ಲ ನೆಕ್ಸ್ಟ್ ಮಾಡ್ತೀವಿ ಬಿಡಿ. ಬರ್ತದೆ ಅವರು ಅಧಿಕಾರ ತಗೊಂಡ್ಮೇಲೆ ಇವರು ಸಿದ್ದರಾಮಯ್ಯ ತರನೇ ಅವರು ಜನಪ್ರಿಯ ಕಾರ್ಯಕ್ರಮ ಮಾಡಿ ಜನ ಎಲ್ಲರೂ ಇದ್ ಮಾಡ್ತಾರೆ. ಯಾವ ತರ ಸಿದ್ದರಾಮಯ್ಯ ಸರ್ ಜನಪ್ರಿಯ ಕಾರ್ಯಕ್ರಮ ಮಾಡಿದ್ದಾರೆ, ಮತ್ತೆ DK ಸಾಹೇಬ್ರು ಇವಾಗ ಯಾವ ತರ ಮಾಡ್ತಾರೆ? ಯಾವ್ದಾದ್ರು ಮಾಡಿದ್ದಾರೆ? ನೀವೊಂದು ಎಕ್ಸಾಂಪಲ್ ಕೊಡಿ. ಅದೇ ಈಗ ಇದು ಗೃಹಲಕ್ಷ್ಮಿ, ಕರೆಂಟು, ಇದು ಯಾವ್ದೋ ಏನಪ್ಪ ಅದು ಮಕ್ಕಳಿಗೆ ನಿರುದ್ಯೋಗಿಗಳಿಗೆ ಇದು ಇಷ್ಟೆಲ್ಲ ಕೊಡು. ಇವೆಲ್ಲ ಯೋಜನೆಗಳು ಕೊಟ್ಟು ಸರ್ಕಾರದ ಬೊಕ್ಕಸನ್ನ ಖಾಲಿ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಅದು ನಾವೇನ್ ಜನ ಕೇಳದಿರುವಂತ ಇವು ಈಗ ಇವ್ರು ಮಾಡ್ತಾರೆ. ಇವ್ರು ಬುದ್ಧಿವಂತಿದ್ದಾರೆ. ಇವ್ರಿಗೆ ಏನ್ ಬೇಕು, ಇವ್ರು 45 ವರ್ಷ ರಾಜಕೀಯ ಆಗಿದೆ. ಇವ್ರು ಯಾವ ರೀತಿ ರಾಜ್ಯಪಾಲ ಮಾಡ್ಬೇಕು ಅಂತ ಮಾಡ್ತಾರೆ, ಅವ್ರಿಗೆ ಗೊತ್ತಿದೆ. ಅಂದ್ರೆ ಈಗ ಏನ್ ಹೊರೆ ಹೊರ್ಸಿದ್ದಾರೆ ಅದನ್ನೆಲ್ಲ ತೆಗಿಬೇಕಲ್ಲ. ಈಗ ಇವ್ರು ಅದನ್ನೆಲ್ಲ ಸಾಲ ಮುಕ್ತ ಮಾಡಿ ಎಲ್ಲ ರಾಜ್ಯನ ಮುಂದುವರ್ಸ್ಕೊ ಬರ್ತಾರೆ ಅಂತ ನಂಬಿಕೆ ಇದೆ ನಮ್ಗೆ. ಯಾವ ತರ ಅಭಿವೃದ್ಧಿ ಮಾಡ್ತಾರೆ ಅವ್ರಿಗೆ ಗೊತ್ತಿದೆ. ನಮ್ಗೆ ಈಗ ಮೇಕೆದಾಟು ಮಾಡಿದ್ದಾರೆ. ಮೇಕೆದಾಟು ಆಗೋದು ಇಡೀ ತಾಲೂಕು ರಾಮನಗರ ಜಿಲ್ಲೆಗೆ ನೀರು ಬೆಂಗಳೂರು ಬರ್ತದೆ. ಅದಾದ್ರೆ ಸಾಕು ನಮ್ಗೆ. ಅದು ಮಾಡಿದ್ರೆ ಇಡೀ ರಾಮನಗರ ಜಿಲ್ಲೆಗೆ ಆಯ್ತದೆ. ನಮ್ ಕ್ಷೇತ್ರದಲ್ಲಿ ಏನು ಕೆಲಸ ಇಲ್ಲ, ಎಲ್ಲ ಆಗಿದೆ. ಆಮೇಲೆ ಬಿಡದಿ ರೈತರು ಇರ್ಬೋದು, ಅವ್ರದ್ದು ಜಮೀನ್ ಎಷ್ಟು ಮಟ್ಟಿಗೆ ಸರಿ ಒಂದು ವ್ಯವಸ್ಥೆ ಮಾಡ್ತಾರೆ. ರೈತರು ಕೇಳ್ತಾರೆ. ಈಗ ಮುಖ್ಯಮಂತ್ರಿ ಆಗೋರಿಲ್ಲ, ಉನ್ನತ ಮಟ್ಟದಲ್ಲಿದ್ದಾರೆ, ಕೇಳ್ತಾರೆ. ಅದು ಯಾವ್ದು ದಬ್ಬಾಳಿಕೆ ಯಾವ್ದಿಲ್ಲ, ಅವ್ರನ್ನ ಕೇಳ್ತಾರೆ. ಇನ್ನು 28ಕ್ಕೂ ನೀವೇ ಬರ್ತೀರಾ ಅನ್ಕೊಂಡಿದ್ದೀರಾ? ಹೌದು. ಯಾವ ಗ್ಯಾರಂಟಿ ಮೇಲೆ ಹೇಳ್ತಾ ಇದ್ದೀರಾ? ಗ್ಯಾರಂಟಿ ಈಗ ನಾವು ನಮ್ಮ ಕ್ಷೇತ್ರದಲ್ಲಿ ನಾವು ಶಿವಕುಮಾರ್ ಗೆಲ್ತಾರೆ ಅಂತ ನಾವು ಆ ಧೈರ್ಯದ ಮೇಲೆ ಹೇಳ್ತೀವಿ. ಓಕೆ ಸರ್. ಸರ್, ಎಲ್ಲಿಂದ ಬಂದಿರೋದು? ನಾವು ಕನಕಪುರನೇಮ್ಮ, ಕನಕಪುರ ತಾಲೂಕು, ಚಾಮುಂಡಿಪುರ ಗ್ರಾಮ ಅಂತ. ನಾವು ಸಾಹೇಬರನ್ನ ಇವತ್ತೊಂದು ದಿನ ನಮ್ಮ ತಾಲೂಕಿನಲ್ಲಿ ಒಂದು ಹಬ್ಬದ ಆಚರಣೆ ಆಯ್ತಾ ಇದೆ. ಆದ್ರೆ ಇವತ್ತು ಇತಿಹಾಸ, ನಾವು ಒಂದು 30 ವರ್ಷದಿಂದ ರಾಜಕಾರಣದಲ್ಲಿ, ನಮ್ದು ಒಂದು 20 ವರ್ಷಕ್ಕೆ ನಾನು ಈ ಕಾಂಗ್ರೆಸ್ ಪಾರ್ಟಿ ಜೊತೆಲಿ ಬಂದಿದ್ದು, ಮೆಂಬರ್ ಆಗಿದೆ. ಆಮೇಲೆ ನಮ್ಮ MP ಸಾಹೇಬರ ಜೊತೆಲಿ ದರ್ಖಾಸ್ ಕಮಿಟಿ ಮೆಂಬರ್ ಮಾಡ್ಕೊಂಡವ್ರೆ. ಈ ರೈತರಿಗೆ ಸಾಗುವಳಿ ಇದು ಆಗುವಂತ ಒಂದು ವ್ಯವಸ್ಥೆಗೆ ಅವ್ರ ಜೊತೆಲಿ ನಾವು 3 ಜನ ಮೆಂಬರ್ ಇದ್ದೀವಿ. ಈ ತಾಲೂಕಿನಲ್ಲಿ ಸುಮಾರು ನಾನು ಒಂದು 15 ವರ್ಷದಿಂದ ಈಚೆ, ನಾನು ಸುಮಾರು 30 ವರ್ಷದಿಂದ, ನಾವು 50 ವರ್ಷ ನಂದು ವಯಸ್ಸು. 20-30 ವರ್ಷದಿಂದ ನಾನು ಸತತವಾಗಿ ನಾನು ಈ ಕಾಂಗ್ರೆಸ್ ಪಾರ್ಟಿಲಿ ಸುಮಾರು ನಮ್ಮ HM ಕೃಷ್ಣ ಅವರು ನೋಡಿದ್ದೀನಿ. ಮುಖ್ಯಮಂತ್ರಿ ಆದಾಗ ಆ ಪಾದಯಾತ್ರೆ ಅವತ್ತಿಂದಾನು ನಮ್ಮ DK ಸಾಹೇಬ್ರು ಯಾವುದೇ ಒಂದು ಯೋಜನೆಯನ್ನ ಇಡೀ ರಾಜ್ಯದಲ್ಲಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ 1 ಪಟ್ಟು ಜಾಸ್ತಿ ನಮ್ಮ ತಾಲೂಕು ಮೇಲೆ ತರ್ತಾರೆ. ಯಾವುದೇ ಒಂದು ಯೋಜನೆ ಇರ್ಬೋದು, ಯಾವುದೇ ಒಂದು ಸ್ಕೀಮ್ ಇರ್ಬೋದು,
ಎಲ್ಲಿಂದ ಆದ್ರೂ ತಂದು ನಮಗೆ ಒಂದು ಸಹಕಾರ ಮಾಡ್ತಾವ್ರೆ. ಹಂಗಾಗಿ ಇವತ್ತೊಂದ್ ದಿನ ನಮ್ಮ ತಾಲೂಕು ಉನ್ನತ ಮಟ್ಟದಲ್ಲಿ ಬೆಳೀತಕ್ಕಂತ ಒಂದು ಆಸೆ ನಮ್ಗೆ. ಇವತ್ತು ಚೆನ್ನಾಗೆಲ್ಲ ಬಡವರು ಬಗ್ಗರಿಗೆ ಒಳ್ಳೆ ರೀತಿ ಸವಲತ್ತು ಮುಂದಕ್ಕೆ ಒಳ್ಳೆ ಇದಾಗ್ತದೆ ಅನ್ನೋ ಒಂದು ಆಸೆ. ಆ ಆಸೆಯಲ್ಲಿ ನಾವು ಖುಷಿಯಾಗಿದ್ದೀವಿ ಅಷ್ಟೇ. ಸರ್, ಈಗ ಕನಕಪುರ ಯಾವ ದೊಡ್ಡ ಮಟ್ಟಕ್ಕೆ ಮಾಡಿದ್ದಾರೆ, ಕನಕಪುರ ಬಂಡೆ, ಈಗ ನಮ್ಮ ಬೆಂಗಳೂರು ನಮ್ಮ ಕರ್ನಾಟಕನ ಅದೇ ರೀತಿ ತಗೊಂಡ್ ಹೋಗ್ತಾರಾ? ಅಮ್ಮ ಇವಾಗ ಅವ್ರದ್ದು ಇವಾಗ ನಮ್ಮ ತಾಲೂಕಿನಲ್ಲಿ ಮಾಡಿದ್ದಾರೆ, ಇಡೀ ರಾಜ್ಯನ ಅವರು ಒಂದು ಯಾವುದೇ ಇದನ್ನ ಅವರು ಜಯಿಸ್ಕೊಂಡ್ ಬರ್ತಾರೆ. ಯಾವ್ದು ಇದ್ರಲ್ಲೂ ಕುಗ್ದಿರ ಅವ್ರು ಜೈಲ್ಗೆ ಹೋದಾಗ ನೋಡಿ ನೀವು, ಎಲ್ಲರೂ ಹೋದ್ರೆ ಹಿಂದಕ್ಕೆ ಹಾಕ್ಬೇಕಪ್ಪ ನಮ್ ಸವೇಸ ಆ ಸವೇಸ ಅಂತ ಭಯ ಬಿದ್ದು ಮನೆ ಸೇರ್ಕೊಂತಾರೆ. ಆದ್ರೆ ಅವ್ರು ಹಂಗಲ್ಲ, ಅವತ್ತೂನು ಅದೇ ಭಾಷೆ, ಇವತ್ತೂನು ಇದೇ ಭಾಷೆ, ಇನ್ನು ಮುಂದಕ್ಕೂ ಅದೇ ಭಾಷೆ. ಅವ್ರು ಇರುವವರೆಗೂ ಅದೇ ಇದ್ರಲ್ಲಿ ಹೋಗ್ತಾರೆ ಅವ್ರು. ಯಾಕಂದ್ರೆ 7 ಬಾರಿ ಮಂತ್ರಿ ಆಗ್ಬಿಟ್ಟು ಈಗ ಮಾತ್ರ ಅವರು ಮುಖ್ಯಮಂತ್ರಿ ಸ್ಥಾನ ಅಲಂಕರಿಸ್ತಾ ಇದ್ದಾರೆ. ಎಷ್ಟು ಖುಷಿ ಆಗುತ್ತೆ ನಿಮ್ಮ ತಾಲೂಕ್ ಜನಗಳಿಗೆ? ತಾಲೂಕ್ ಜನ ಇವತ್ತು ಹಬ್ಬ. ಇವಾಗ ಮನೆ ಜನನು ಹಿಂದೆ ಕಾಂಗ್ರೆಸ್ ಪಾರ್ಟಿ ಅಂದ್ರೆ ಅವಾಗ ನಮ್ಮ ತಂದೆಯವರು ಸಂಬಳ ಇದ್ರು ಕನಕಪುರದಲ್ಲಿ, ಅಲ್ಲಿ ಸಿಗಕೋಟೆ ತಾಂಡ್ಯ ಅಂತ ಅಲ್ಲಿ ಸಂಬಳ ಇದ್ರು 500 ಮನೆಯಲ್ಲಿ. ಆವಾಗ ಇಂದಿರಾ ಗಾಂಧಿ ಅವರು ಏನ್ ಹೇಳಿದ್ರು ಅಂದ್ರೆ, ಸಂಬಳ ಇರೋರ್ಗೆ ಎಲ್ಲ ಈ ಸಂಬಳ ಇರಬಾರ್ದು, ಅವ್ರಿಗೆ ಏನಾದ್ರು ಜೀತ್ ಪಪ್ತಿ ಅಂತ ಒಂದು ಕಾನೂನು ತರ್ತಲ್ಲ. ಆವಾಗಿಂದ ಗೊತ್ತು ನಮ್ಗೆ. ಆವಾಗ ನಮ್ಮವರೆಲ್ಲ ಅವ್ರ ಹತ್ರ ಬರ್ಸ್ಕೊಂಡು ಈ ಬಡವ್ರ ಬಗ್ಗರು ಹಿಂದುಳಿದ ಜನಾಂಗ ಯಾರು ಸಂಬಳ ಇರಬಾರ್ದು ಅವ್ರಿಗೆ ಅಂತ ಒಂದು ಇದು ಮಾಡ್ಬೇಕು ಅಂದ್ಬಿಟ್ಟು ಆದೇಶ ಮಾಡಿತ್ತಲ್ಲ. ಆವಾಗಿಂದ ನಾವು ನೋಡಿರೋರು. ಆ ಒಂದು ಇದು ಈ ಕಾಂಗ್ರೆಸ್ ಪಾರ್ಟಿಗೆ ಒಂದು ಇದೈತೆ, ಇತಿಹಾಸ. ಹಿಂದೆ ಹೋರಾಟ ಮಾಡಿರೋದು ಎಲ್ಲ ಬೇಕಾದಷ್ಟು ಇತಿಹಾಸ ಐತೆ. ಹಂಗಾಗಿ ನಾವು ಇತಿಹಾಸದ ಬಗ್ಗೆ ಜಾಸ್ತಿ ಮಾತಾಡಕ್ಕಾಗಲ್ಲ. ಏನು ಅವ್ರು ಮಾಡ್ತಾರೆ ಅನ್ನೋ ನಮ್ಮ ಇದಿದೆ. ಇವತ್ತು ನಮ್ಮ ಇಡೀ ತಾಲೂಕು ಹಬ್ಬದ ತರ ಆಗ್ತಾ ಇದೆ. ಆಮೇಲೆ ಯಾವುದೇ ಪಕ್ಷಕ್ಕೆ ಅಲ್ಲಿ ನಮ್ಮ ತಾಲೂಕಿನಲ್ಲಿ 30 ವರ್ಷ ಬೇರೆಯವ್ರಾಗಿದ್ರೆ ಬೇರೆ ಪಕ್ಷದವ್ರಿಗೆಲ್ಲ ಅನ್ಯಾಯ ಆಗೋದು. ಇವತ್ತು ರಾಜಕಾರಣ ಮುಗೀತಂದ್ರೆ ಆ ಪಕ್ಷದವ್ರಿಗೆಲ್ಲ ಸವಲತ್ತು ಯಾವುದೇ ಕಾರಣಕ್ಕೂ ಇದು ಮಾಡಲ್ಲ. ನಮ್ಮ ಸಾಹೇಬ್ರಿಗೆ 2 ವರ್ಷ ಪಾದಗ್ರಹಣ ಶುಭ ಕೋರಕ್ಕೆ ಹಳ್ಳಿ ಜನ ಎಲ್ಲ ಬಂದಿದ್ದಾರೆ. ಆದ್ರೆ ಒಂದೇ ಏನಪ್ಪಾ ಅಂದ್ರೆ 2 ವರ್ಷ ಕೊಟ್ಟವ್ರೆ. ಈ 2 ವರ್ಷಕ್ಕೆ ಇನ್ನ ನೆಕ್ಸ್ಟ್ 2028ಕ್ಕೆ ನಮ್ಮ ಸಾಹೇಬ್ರನ್ನೇ CM ಮಾಡಿ 5 ವರ್ಷಗಳ ಕಾಲ ಅವರು ರಾಜ್ಭರ ಆಳ್ಬಿಟ್ರೆ ಸಾಕು. ಕಾಂಗ್ರೆಸ್ ಪಕ್ಷಕ್ಕೆ ಜನ ಓಟ್ ಕೊಡ್ಬೇಕು, ನಮ್ಮ ಸಾಹೇಬ್ರು ಇನ್ನೊಂದು 5 ವರ್ಷ CM ಆಗ್ಬೇಕು. ನಮ್ಗೆ ಅದು ಖುಷಿ. ಅಭಿವೃದ್ಧಿ ಅಂದ್ರೆ ಜನಗಳು ಹೋಗಿ ಕೇಳ್ಬಿಟ್ರೆ ಗೊತ್ತಾಯ್ತದೆ ಬಿಡಿ. ಕಂಡಲ್ಲಿ ನೋಡಕ್ ಆಗಿರೋಷ್ಟು ಮಾಡವ್ರೆ ಅದ್ರಲ್ಲಿ. ನಿಮ್ ತಾಲೂಕಿಗೆ ಮಾಡಿದಾರೆ, ಓಕೆ, ಒಪ್ಕೋತೀನಿ. ಎಲ್ಲ ಕಡೆಗೂ ಮಾಡಿದಾರೆ. ಎಲ್ಲರೂ ಯಾವ ತಾಲೂಕ್ ಬೇಕಾದ್ರೂ ಹೋಗಿ ಕೇಳಿ. ಈಗ ಸಿಕ್ಕದ ಅಧಿಕಾರ ಇರಲ್ಲ ನಮ್ಮ ಸಾಹೇಬ್ರಿಗೆ ಅಷ್ಟು, ಆದ್ರೂ ಆ ಮಟ್ಟಕ್ಕೆ ಬಂದ್ರು. ಆದ್ರೆ ಇನ್ ಮುಂದೆ ಮಾಡಿ ತೋರಿಸ್ತಾರೆ ನೋಡಿ. ಇಷ್ಟು ದಿನ ಬೇಕಾಗಿತ್ತ ಮುಖ್ಯಮಂತ್ರಿ ಆಗಕ್ಕೆ ಅವರು? ಹೌದು ಬೇಕಾಗಿತ್ತು, ಆದ್ರೆ ಕಷ್ಟ ಕೊಟ್ರು, ಆದ್ರೂನು ಆಗ್ಲಿಲ್ಲ. ಆದ್ರೆ ಇವಾಗ ಕೊಟ್ಟವ್ರೆ. ಆದ್ರೆ ಇನ್ ಮುಂದಕ್ಕೆ ಸಾಹೇಬ್ರು ಏನು ಅಂತ ತೋರಿಸ್ತಾರೆ. ಯಾವ ನಿರೀಕ್ಷೆಯಲ್ಲಿ ಇದ್ದೀರಾ? ಅಲ್ಲ, ನಮ್ಗೆ ಇನ್ನೇನಿಲ್ಲ, ನಿರೀಕ್ಷೆ ಉನ್ನತ ಮಟ್ಟಕ್ಕೆ ನಮ್ ಸಾಹೇಬ್ರು ಕೆಲಸ ಮಾಡ್ಬೇಕು. ಅವ್ರ ನೆಕ್ಸ್ಟ್ 28ಕ್ಕೆ ಎಲ್ಲಾ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿ 136 ಸೀಟ್ ಗೆಲ್ಸಿ ಪುನಃ 28ಕ್ಕೆ ನಮ್ ಸಾಹೇಬ್ರು CM ಆಗೋದು ನಾವು ನೋಡ್ಬೇಕು. ನಿಮ್ ತಾಲೂಕಲ್ಲಿ ದೊಡ್ಡ ಮಟ್ಟದ ಹಬ್ಬ ಆಚರಣೆ ಆಗ್ತಾ ಇದೆಯಾ? ಅದು ಹೇಳ್ಕೊಂತದಲ್ಲ, ಅದಕ್ಕಿಂತ ಜಾಸ್ತಿ ಆ ರೇಂಜ್ಗೆ ಹಬ್ಬ. ಮತ್ತೆ ಯಾಕೆ ಸರ್ ರೈತರು ಜಮೀನ್ ಮೇಲೆ ಕಣ್ಣು ಹಾಕಿರೋದು ಅವರು? ಅದೆಲ್ಲ ಸುಳ್ಳು. ಜನ ಬೇಕು ಅಂತ ಹೇಳ್ತಾರೆ. ಮಾಡದನ್ನ ಇವ್ರು ಯಾರು ಮುಂದೆ ಯಾರಿದ್ರು ಅವ್ರು ಏನ್ ಮಾಡಿದ್ರು ಆ ದಾರಿಲಿ ಇವ್ರು ಹೋಗ್ತಾ ಇದಾರೆ ಅಷ್ಟೇ ಮಾಡ್ಕೊಂಡು. ಇವ್ರೇನ್ ಮಾಡ್ಲಿಲ್ಲ, ಇವ್ರೇನ್ ಕಂಡಾಕ್ಲಿಲ್ಲ ಅಲ್ವಾ?